ಆಮೇಲೆ ಇನ್ನೊಂದು ಕೊತ್ತಲವಾಡಿ ಊರ ಜನಕ್ಕೆ ಇಲ್ಲಿ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳ್ತೀವಿ. ನಮಗೆ ಶೂಟಿಂಗಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಿಜವಾದ ವಿಲೇಜಲ್ಲಿ ನಮ್ಮ ತಂಡಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ನಾನು ನನ್ನ ಪ್ರೊಡಕ್ಷನ್ ಹೌಸ್ ಕಡೆಯಿಂದ. ಆಮೇಲೆ ಶರಣ್ ಸರ್ದು ಹೇಳಲೇಬೇಕು. ನಾನು ಹೇಳ ಶರಣ್, ನಾನು ಇದಕ್ಕಿಂತ ಮೊದಲು ಶರಣ್ ಕತೆ ಮಾಡಿ ಸಿನಿಮಾ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಆಮೇಲಿಂದ ಅಮ್ಮ ಮಾಡೋಣ ಅಂದಿದ್ರು. ನನಗೆ ಯಾಕೋ ಒಂದು ಸತಿ ನಾನೇನು ಸರಿಯಾಗಿ ಮಾಡ್ತೀನೋ ಇಲ್ವೋ, ಇಷ್ಟು ದೊಡ್ಡ ಅವರಿಷ್ಟು ಸಿನಿಮಾ ಮಾಡಿದ್ದಾರೆ ಬೇಡಪ್ಪ ಅಂತ ನನಗೆ ನಾನೇ ಯೋಚಿಸ್ಕೊಂಡು ಒಂದು ಸಣ್ಣದಾಗಿ ಫಸ್ಟು ನನ್ನನ್ನು ನಾನು ಕರೆಕ್ಟಾಗಿ ಮಾಡ್ತೀನೋ ಇಲ್ವೋ ಅಂತ ಆಮೇಲೆ ಶರಣ್ ಸರ್ನ ಕೇಳೋಣ ಅಂತ ಇದನ್ನು ಮಾಡಿರೋದು. ನೆಕ್ಸ್ಟು ಶರಣ್ ಸರ್ಗೆ ನಮ್ಮ ಬ್ಯಾನರಿಂದ ನಮ್ಮ ಕಡೆಯಿಂದ ಖಂಡಿತ ನಾವು ಸಿನಿಮಾ ಮಾಡ್ತೀವಿ, ಅದು ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಶರಣ್ ಸರ್ಗೆ ಫಸ್ಟ್ ಆಪ್ಷನ್ ಇದ್ದಿದ್ದು, ಆದರೆ ನನಗೆ ಆ ಧೈರ್ಯ ಇರಲಿಲ್ಲ. ಅವರು ನಾನು ಯಾವಾಗಲೂ ಅವ್ರದ್ದು ನಾನು ರೇಂಬೋ ಬಂದಾಗೆಲ್ಲ ಎಷ್ಟು ಹೇಳ್ತಿದ್ದ, ಏನಮ್ಮ ನೀನು ನನ್ನ ಸಿನಿಮಾ ನೋಡಲ್ಲ, ಹೋಗಿ ಶರಣ್ ಸರ್. ಇಲ್ಲ ನನ್ನ ಶರಣ್ ಇಲ್ಲಿ ಕೂತಿದ್ದಾರೆ ನೋಡಿ, ಇವರು ತುಂಬ ದೊಡ್ಡ ಫ್ಯಾನು ಶರಣ್ ಸರ್ದು ಮತ್ತು NS ರಾವ್ ಅವ್ರದ್ದೆಲ್ಲ ಕಾಮಿಡಿಯನ್ ತುಂಬ ನೋಡ್ತಾರೆ. ಹಂಗಾಗಿ ಶರಣ್ಗೆ ನಾನು ಮಾಡಬೇಕಂದ್ರೆ ಸ್ವಲ್ಪ ನನಗೆ ಧೈರ್ಯ ಬೇಕಿತ್ತು. ಹಂಗಾಗಿ ನಾನು ಫಸ್ಟು ಶರಣ್ ಅವ್ರಿಗೆ ಮಾಡಲಿಲ್ಲ, ಅದು ರಾಜುಗೂ ಗೊತ್ತು. ಹಂಗಾಗಿ ನಾವು 2ನೇ ಸಿನಿಮಾ ಶರಣ್ ಸರ್ಗೆ ಅಂತ ಈ ಸ್ಟೇಜಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ನೋಡಿ, ಒಂದು ಪ್ರೊಡಕ್ಷನ್ ಹೌಸು ತನ್ನ ಮೊದಲ ಸಿನಿಮಾದ ಟೀಸರ್ ಲಾಂಚಲ್ಲೇ ಸೆಕೆಂಡ್ ಸಿನಿಮಾ ಯಾರಿಗಾಗಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ ಶರಣ್ ಸರ್, ವಿಕ್ಟ್ರಿ ವಿಕ್ಟ್ರಿ, ಕಂಗ್ರ್ಯಾಚುಲೇಷನ್ಸ್. ಸೂಪರ್ ಸೂಪರ್ ಅವ ಲಾಟ್ರಿ. ಮ್ಯಾಮ್, ನನ್ನ ಡೈರೆಕ್ಷನ್ ಟೀಮ್ ಇದ್ದಾರೆ, ಶರಣ್ ಸರ್ ಮತ್ತು ರಘು. ನನಗೆ ಇವರು ಅದ್ಭುತವಾಗಿ ಪ್ರೋಗ್ರಾಮ್ ಹಾಕ್ಕೊಟ್ಟಿದ್ದಕ್ಕೆ ಈ ಸಿನಿಮಾ ಇಷ್ಟು ನೀಟಾಗಿ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ. ಶರಣ್ ಸರ್ ನಿಮಗೆ ಥ್ಯಾಂಕ್ ಯು ವೆರಿ ಮಚ್. ರಘು ಥ್ಯಾಂಕ್ ಯು ಕಣಪ್ಪ. ಆಮೇಲೆ ಇನ್ನೊಂದಮ್ಮ, ನಮ್ಮ ಲಹರಿ ವೇಲು ಅವರು, ಹೌದು, ನಾನು ಹೋದಾಗ ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಮಾಡಿ, ನಾನು ಏನಕ್ಕೆ ಅವ್ರಿಗೆ ಕೊಟ್ಟೆ ಅಂದರೆ, ನಾನು ಏನದು ರಣಧೀರ ಅವತ್ತು ಯಶು ಹುಟ್ಟಿರಲೇ ಇಲ್ಲ, ಅವತ್ತಿಂದ ಅವ್ರ ಕಂಪ್ನಿ ಇದೆ. ನಾನು ಕೊಟ್ಟರೆ ಅವ್ರ ಕಂಪ್ನಿಗೆ ಕೊಡಬೇಕು ಅಂತ ಒಂದು ಕನಸಿತ್ತು ನನಗೆ. ನಾನು ಮಾರ್ಕೆಟಿಂಗ್ ಬಗ್ಗೆಗಿಂತ ನಾನು ನಮ್ಮನೆ ಬ್ಯಾನರ್ನ ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವಾಗಲೂ ನಾವು ಅವರು ಜೊತೆಲಿ ಹಿಂಗೆ ಇರಬೇಕು ಅಂತ ಇಷ್ಟಪಡ್ತೀನಿ. ಸೂಪರ್ ಸೂಪರ್. ಹುಟ್ಟಿರಲೇ ಇಲ್ಲ ಅವ್ರ ಬ್ಯಾನರ್ ಹುಟ್ಟಾಕಿದಾಗ, ಅಷ್ಟು ದೊಡ್ಡ ಸೀನಿಯರ್ ಅವರು ಇಲ್ಲಿಗೆ. ಮತ್ತು ತೆಲುಗವರು, ತೆಲುಗು ಮೀಡಿಯಾ ಹಾಗೂ ಮಲಯಾಳಂ ಮೀಡಿಯಾ ಅವರು ಇಲ್ಲಿ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್, ಜಸ್ಟ್ ಇನ್ ಕೇಸ್ ವಿ ಆರ್ ವೆರಿ ಸಾರಿ ಇಫ್ ಯು ಆರ್ ನಾಟ್ ಏಬಲ್ ಟು ಕ್ಯಾಚ್ ಅಪ್ ವಿತ್ ಅವರ್ ಲ್ಯಾಂಗ್ವೇಜ್, ಬಟ್ ವಿ ಆರ್ ಆಲ್ ವೆರಿ ಕಂಫರ್ಟಬಲ್ ಟಾಕಿಂಗ್ ಇನ್ ಅವರ್ ಓನ್ ನೇಟಿವ್ ಲ್ಯಾಂಗ್ವೇಜ್. ಬಟ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಪೇಷಂಟ್. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು. ಆ್ಯಂಡ್ ನಾವು ನಮ್ಮ ಮಾಧ್ಯಮದವರು ಇದ್ದಾರೆ, ವಿ ಹ್ಯಾವ್ ಆ ಪ್ರೆಸ್ ಮೀಡಿಯಾ ಪೀಪಲ್, ದೇ ಕ್ಯಾನ್ ಶೂಟ್ ದೇರ್ ಕ್ವೆಶನ್ಸ್. ಯಾರೇ ಇದ್ರೂ ಕ್ವೆಶನ್ಸ್ ಕೇಳ್ಬೋದು. ಮೈಕ್ಸ್ ವಿಲ್ ರೀಚ್ ಟು ಯು ಗೈಸ್. ಹಾಂ, తెలుగు వాళ్ళందరూ వచ్చిన దానికి చాలా థ్యాంక్ యూ అండి. మళ్ళా మీరు ఇట్లా మా కన్నడ సినిమాని అందరూ బాగా చూడాలి. మళ్ళా మేము కూడా మీ సినిమాలు చూస్తాము. ఎప్పుడు కూడా మాకు మాత్రం కాదు, మీ కూడా మా దగ్గర చేయాలి, మేము మీ దగ్గర చేయాలి, అట్లా ఎప్పుడూ ఉండాలి. మళ్ళీ మలయాళం నాకు రాదు, ಏನು ಹೇಳ್ತಾರೆ, ಅಡಿಪೊಳಿ. ಅಲ್ಲ, ಇರಿ ಹೇಳ್ತೀನಿ. ಒಂದು ನನಗೆ ನನ್ನ ಫ್ರೆಂಡ್ಸ್ ಇದ್ರು ಇಬ್ಬರು, ಒಂದು 2 ವರ್ಡ್ ಬರ್ತಿತ್ತು, ಅದು ಮರ್ತೋಗಿದೆ. ಪ್ಲೀಸ್ ಮಲಯಾಳಿ ಅವ್ರಿಗೆಲ್ಲ ಖಂಡಿತ ನಿಮ್ಮ ಸಿನಿಮಾಲಿ ನಮ್ಮ ಸಿನಿಮಾಲಿ ನಾವು ನೀವು ಮಾಡೋಣ. ಮುಂದೆ ಇದೇ ಥರ ನೀವು ನಮ್ಮಲ್ಲಿ ನಾವು ನಿಮ್ಮಲ್ಲಿ ಸಿನಿಮಾ ಮಾಡೋ ಥರ ఇరలి, ఇదే ಥర ನಮ್ಮ టీం ಚೆನ್ನಾಗಿರಲಿ ಅಂತ మలయాళీ ಅವ್ರಿಗೆ. తెలుగు నాకు చాలా బాగా తెలుగు వస్తుందండి, నేను చిన్నప్పటి నుంచి చాలా అలవాటు చేసుకున్నాను. అట్లా మీరు కూడా మా సినిమాలు చేయాలి, మేము కూడా మా కన్నడ ఆర్టిస్ట్ కూడా మీ దగ్గర వచ్చి చేస్తూ ఉన్నారు. దానికి చాలా థ్యాంక్స్ అండి. మీరందరూ వచ్చిన దానికి మీకు థ్యాంక్స్ చెప్తానండి. ఇప్పుడే ఎప్పుడూ వస్తూనే ఉండండి. ಅಮ್ಮ, మీరు ರಾಕಿಂಗ್ ಅಂడి. ಅವರು ಯಶ್ ಸರ್ ರಾಕಿ ಬಾಯಿ ಆದರೆ ಇವರು ರಾಕಿ ಮಾಯಿ. ಎಸ್ ಶಾರದಾ ಮ್ಯಾಮ್. ಪುಷ್ಪಾ ಮೇಡಮ್, ಶಾರದಾ ಇಲ್ಲಿ. ಶಾರದಾ, ನಾವು ಫೋನಲ್ಲಿ ಮಾತಾಡಿದ್ದೀವಿ. ಓಕೆ ಓಕೆ, ಹೇಗಿದ್ದೀರಾ? ಚೆನ್ನಾಗಿ, ನೀವು ತುಂಬ ಚೆನ್ನಾಗಿ ಬರೆದಿದ್ರಿ ನನ್ನ ಇಂಟರ್ವ್ಯೂ. ನಾನು ಏನು ಹೇಳಿದ್ದೆ ಅದನ್ನೇ ಬರೆದಿದ್ದೀರಾ, ಬೇರೆ ಏನು ಸೇರಿಸಿ ಬರ್ದಿದ್ದೆ. ಅದು ತುಂಬ ಖುಷಿ ಆಯಿತು. ಓಕೆ, ನಾನು ಸಾಮಾನ್ಯ ನಿಮ್ಗಾಗಲೇ ಯಾರೋ ಹೇಳಿದ್ರು ಅಂದ್ರಲ್ಲ, ಇಂಟರ್ವ್ಯೂನೇ ಕೊಡಲ್ಲ ಅವರು ಅಂತ. ಇರೋದು ಬರೆಯಲ್ಲ, ಏನೋ ಸೇರಿಸಿ ಬರೀತಾರೆ ಅಂತ ಕೊಟ್ಟಿರಲಿಲ್ಲ. ಬಟ್ ಖಂಡಿತ ನಾನು ಏನು ಹೇಳಿದ್ದೆ ಅದನ್ನೇ ಇವರು ಒಂದು ಪ್ರಶ್ನೆ ಕೇಳಿದ್ರು, ಇಷ್ಟು ದೊಡ್ಡ ಸ್ಟಾರು ನಿಮ್ಮ ಮಗ, ನೀವು ಯಾಕೆ ಬಂದಿದ್ದೀರಾ ಈ ವಯಸ್ಸಲ್ಲಿ ಅಂತ. ಬಟ್ ಅದು ಅವ್ರದ್ದು, ನಮ್ಮದೇನು ಅಂತ ಬಂದಿದ್ದೀವಿ. ಅದು ಅವ್ರದ್ದು, ಇದು ನಮ್ಮ ಅಲ್ಲ. ಒಂದೇನಂದ್ರೆ ಇಷ್ಟೊಂದು ಸರ್ಪ್ರೈಸ್, ಎಲ್ಲರೂ ನಿಮ್ಮದೇ ಒಂದು ಪ್ರೊಡ್ಯೂಸರ್ ಆಗೋದೇ ಒಂದು ಸರ್ಪ್ರೈಸ್, ಅದೇ ಒಂದು ಮೂವಿ ಮಾಡ್ಬೋದು. ಅದು ಏನಾಗುತ್ತೆ ಅಂದರೆ, ಯಶು ತುಂಬ ದೊಡ್ಡ ಎತ್ತರಕ್ಕೆ ಬೆಳೆದಿರೋದ್ರಿಂದ
ನಾವು ಸರಿಯಾಗಿ ಮಾಡಲಿಲ್ಲ ಅಂದಾಗ ಎಲ್ಲೋ ಅವನಿಗೊಂದು ಎಫೆಕ್ಟ್ ಆಗಬಾರ್ದು, ಒಂದು ಮಾಡ್ತೀವ ಅಂತ ಚೆಕ್ ಮಾಡಿ ಆಮೇಲೆ ಹೇಳೋಣ. ಬಟ್ ಅವ್ರದ್ದು ಒಂದು ಡೈಲಾಗ್ ಯಾಪ್ಕ ಬಂತು, ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ. ಇಫ್ ಯು ಯಶ್ ಇಸ್ ಅ ಸ್ಟಾರ್, ಯು ಆರ್ ದ ಪ್ರೊಡ್ಯೂಸರ್ ಬಿಹೈಂಡ್ ಇಟ್ ಅಂತ. ಲೈಕ್ ನೀವು ಕನ್ನಡದಲ್ಲಿ ಹೇಳಿ, ನಮ್ಗೆ ಇಂಗ್ಲೀಷ್ ಬರುತ್ತೆ. ಯಶಿಗೆ ಬರುತ್ತೆ, ನಮಗೆ ಬರಲ್ಲ. ತೆಲುಗಲ್ಲ, ಕನ್ನಡ ಹೇಳಿ, ತೆಲುಗು ಯಾಕೆ? ಅಂದ್ರೆ ಅವ್ರು ಸ್ಟಾರ್ ಆಗಿದ್ದಾರೆ, ಅದ್ರ ಪ್ರೊಡ್ಯೂಸರ್ ನೀವಲ್ವಾ, ನೀವು ಅವ್ರ ಅಮ್ಮ ಅಂತ ನಾನು ಹೇಳ್ತಾರೆ. ಏನು ತೊಂದರೆ ಇಲ್ಲ. ಎಲ್ಲರೂ ನೋಡಿ, ಇದಕ್ಕೆ ಮುಂಚೆ ನಾನು ದೊಡ್ಡ ಅಣ್ಣವ್ರ ಫ್ಯಾನು, ನಾನು ಯಶ್ ಫ್ಯಾನು ಅಲ್ಲ, ನಾನು ದೊಡ್ಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾನ್. ನಾನು ಅವರ ಬ್ಯಾನರಲ್ಲಿ ಇವತ್ತು ಇಡೀ ನಮ್ಮ ಎಲ್ಲ ಭಾಷೆಯವರು ನೋಡೋ ಅಂಥ ಸಿನಿಮಾ ಕೊಟ್ಟೋಗಿದ್ದಾರೆ, ಅಮ್ಮ ಅಪ್ಪಾಜಿ. ಅದರಲ್ಲಿ ನಾವು ಒಂದು ಸಣ್ಣ ಕಲ್ತ್ಕೊಂಡ್ರು ಅಣ್ಣವರು ಮನೆಯಿಂದ ಕಲ್ತಿರೋದು, ನಾವು ಯಶಿಂದ ಕಲ್ತಿರೋದು ಏನಿಲ್ಲ. ಇನ್ನು ಎಲ್ಲರೂ ಮಾಡಿದ್ದಾರೆ, ದೊಡ್ಡ ದೊಡ್ಡ ನಟರಿದ್ದಾರೆ, ಆದರೆ ನಮ್ಮ ಬೇಸ್ಮೆಂಟ್ ಹಾಕ್ಕೊಟ್ಟಿರೋದು ಅಣ್ಣವರು. ಅದೇ ಥರ ನಾವೇನಾದರೂ ಮುಂದಿನ ಪೀಳಿಗೆಗೆ ಒಂದು ಬೇಸ್ಮೆಂಟ್ ಹಾಕ್ಬೋದಾ ಅಂತ ಪ್ರಯತ್ನ ಪಡ್ತಾಯಿದ್ದೀವಿ. ಇನ್ನೂ ಹಾಕ್ತೀವಿ ಅಂತಲೂ ಹೇಳ್ತಾ ಇಲ್ಲ, ಅಷ್ಟೇ. ಎಲ್ಲರೂ ಪ್ರಯತ್ನ ಪಡಬೇಕಲ್ಲ. ಒಂದು ತೆಂಗಿನ ಮರ ಹಾಕ್ತೀವಿ ಮೇಡಮ್, ಅದು ನಾವು ತಿನ್ನಲ್ಲ, ಮುಂದಿನ ಪೀಳಿಗೆ ತಿನ್ನುತ್ತೆ. ಹಂಗಂತ ಅವ್ರು ಹಾಕ್ಲೇ ಇಲ್ಲ ಅಂದರೆ ಅಲ್ವಾ? ಬಟ್ ಒನ್ ಟೈಮಲ್ಲಿ ಯಶು ಇಟ್ ವಾಸ್ ನಾಟ್ ಈಸಿ, ಅಂದರೆ ಅವ್ರಿಗೆ ಅಷ್ಟೊಂದು ಈಸಿ ಇರಲಿಲ್ಲ ಈ ಇದಕ್ಕೆ ಆ್ಯಕ್ಟಿಂಗ್ ಬರೋಕ್ಕೆ. ಆ ಟೈಮಲ್ಲಿ ನೀವು ಥಿಂಕ್ ಮಾಡಿಲ್ವಾ, ಪ್ರೊಡಕ್ಷನ್ ನಾವೇ ಸ್ಟಾರ್ಟ್ ಮಾಡೋಣ, ನಮ್ಮ ಮಗನ ನಾವೇ? ಅವತ್ತು ನಮ್ಮ ಹತ್ರ ದುಡ್ಡು ಇರಲಿಲ್ಲ. ದುಡ್ಡು ಒಂದೇ ಕಾರಣ ಆಗಿತ್ತು ಅಲ್ಲ, ಹೌದು ಮೇಡಮ್, ದುಡ್ಡಿಲ್ಲದೆ ನೀವೇನು ಮಾಡ್ತೀರಾ? ಒಂದೇ ಕಾರಣ, ಅದಿದ್ರೇ ಎಲ್ಲ ಮಾಡೋಕ್ಕಾಗೋದು. ಬಟ್ ಟ್ಯಾಲೆಂಟ್ ಎಲ್ಲರ ಹತ್ರ ಎಷ್ಟು ಪ್ರತಿಭೆಗಳಿದೆ ಗೊತ್ತಾ? ನಮ್ಮಲ್ಲಿ ಪ್ರತಿಭೆಗಳು ತುಂಬ ಇದ್ದಾರೆ. ಯಾರು ಚಾನ್ಸ್ ಕೊಡ್ತಾರೆ? ದುಡ್ಡು ಹಾಕಿ ಪ್ರೊಡ್ಯೂಸರ್ ಕೊಡಬೇಕಲ್ವಾ? ಅಲ್ವಾ? ಪ್ರೊಡ್ಯೂಸರ್ ಕೊಡಬೇಕಲ್ವಾ ಮೇಡಮ್? ಈಗ ಪ್ರತಿಭೆಗಳು ನಮ್ಮ ಎಷ್ಟಿದ್ದಾನೆ ಅನ್ಕೊಬಿಡಿ, ಎಷ್ಟರ ಸಾವಿರಾರು ಪ್ರತಿಭೆಗಳಿದೆ, ಆದರೆ ಚಾನ್ಸ್ ಯಾರು ಕೊಡ್ತಾರೆ? ಆ ಚಾನ್ಸಿಗೆ ಅಲ್ದಿರೋ ಕಷ್ಟ ನನಗೆ ಗೊತ್ತಿದೆ, ಆ ಕಷ್ಟ ಬೇರೆಯವ್ರಿಗೆ ಆಗಬಾರ್ದು. ನಮ್ಮಲ್ಲಿ ದುಡ್ಡಿದೆ ಅಂತ ಮಾಡಿಲ್ಲ, ಬಟ್ ಮಾಡ್ಬೋದು, ಮಾಡೋಕ್ಕಾಗ್ದಿರೋ ಅಂಥದ್ದು ಏನಿಲ್ಲ. ಇವತ್ತು ಮಾಡ್ಬೋದು, ನಾವು ಅದಕ್ಕೆ ಮಾಡಿದ್ವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.